ಸಿದ್ಧಗಂಗಾ ಶ್ರೀಗಳ ಅಕ್ಷರ ಅನ್ನ ಜ್ಞಾನ ದಾಸೋಹ ವಿಶ್ವಕ್ಕೆ ಮಾದರಿ. ಮಹೇಶ್ ಕುಮಾರ್, ಹೈಕವಾಡಿಪುರ, ದೇಶವಳ್ಳಿಯಲ್ಲಿ ಸಿದ್ಧಗಂಗಾ ಶ್ರೀಗಳ ಜಯಂತಿ ಆಚರಣೆ. ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರ, ದೇಶವಳ್ಳಿಯಲ್ಲಿ ತುಮಕೂರು ತ್ರಿವಿಧ ದಾಸೋಹಿ ಡಾ ಶಿವಕುಮಾರ್ ಸ್ವಾಮೀಜಿಗಳ 119ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಡಾ ಶಿವಕುಮಾರ್ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಪೂಜೆಯನ್ನ ನಡೆಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಎಚ್.ಸಿ. ಮಹೇಶ್ ಕುಮಾರ್ ಮಾತನಾಡಿ, ಡಾ ಶಿವಕುಮಾರ್ ಸ್ವಾಮೀಜಿಯವರು ಒಬ್ಬ ಭಾರತೀಯ ಆಧ್ಯಾತ್ಮಿಕ ನಾಯಕರಾಗಿದ್ದರು. ಮಾನವೀಯ ಮತ್ತು ಶಿಕ್ಷಣ ತಜ್ಞರಾಗಿ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿದ್ದರು. ಅವರು ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯನ್ನ ಸ್ಥಾಪಿಸಿದ್ರು. ಅವರು ರಾಜ್ಯದಲ್ಲಿ ನಡೆದಾಡುವ ದೇವರು ಎಂದು ಕರೀತಾ ಇದ್ರು. ಅವರ ಅಕ್ಷರ ಜ್ಞಾನ ಅನ್ನದಾಸೋಹ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಮಹಾದೇವ ಸ್ವಾಮಿ, ಪೃಥ್ವಿ ಪಿ. ಶಿವಕುಮಾರ ಸ್ವಾಮಿ, ಎಚ್.ಎಸ್. ಮೂರ್ತಿ, ಬಸವಣ್ಣ, ಗಾಡಿ ಮಹೇಜ, ಎಸ್.ಸಿ. ಶ್ರೀಕಂಠ ಶರ್ಮಾ, ಎಚ್.ಪಿ. ಶೈಲಜಾ, ಎಚ್.ಎಂ. ಓಂಕಾರ್, ಎಚ್.ಎಂ. ಆಂಜನೇಯ, ಎಚ್.ಎಂ. ವಿಭಾ, ಎಚ್.ಎಂ. ದಿವ್ಯಾ ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ, ಚಾಮರಾಜನಗರ. ವಿಶ್ವದಾತ ಇವರು. ಯಾಕಂತಂದ್ರೆ ಇವರು ಸಹಸ್ರಾರು ಚಂದ್ರ ದರ್ಶನ ಮಾಡಿರುವಂತ ಕೀರ್ತಿ ಇವರದು. ಅಂದ್ರೆ ಹುಟ್ಟುತ್ತಲೇ ಇವರು ಪೂರ್ಣ ಚಂದ್ರ ದರ್ಶನ ಮಾಡಿರುವಂತ ಕೀರ್ತಿ ಶಿವಕುಮಾರ ಸ್ವಾಮಿ ಅವರು ಸಲ್ಲುತ್ತೆ. ಯಾಕಂದ್ರೆ ಇವರು ಇಷ್ಟು ವರ್ಷ ಬಾಳಿ ಬದುಕಿ ಯಾವುದೇ ಇದಿಲ್ಲದೆ ಕೊನೆಯಲ್ಲಿ ಅವ್ರು ಯಾಕೆ ಇದಾಯ್ತು ಅಂತಂದ್ರೆ ಇವ್ರ ಮೇಲೆ ಪ್ರೀತಿ ಪಾತ್ರವಾಗಿರೋಂತ ಜನ ಕೋಟ್ಯಾನುಕೋಟಿ ಜನ ಇದ್ರು. ಅದರಲ್ಲಿ ಅವಘಡ ಸಂಭವಿಸಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಸಮಾಧಿನ ಅವ್ರು ಬೇಕಾದ ಟೈಮ್ ಮಾಡಿಸ್ತಿದ್ರು, ಅದೇ ರೀತಿ ಮಾಡಾರೆ. ಆದ್ರೆ ಅವ್ರಿಗೆ ಹುಷಾರ್ ತಪ್ಪಿಸ್ಕೊತಿದ್ದು ಅವರೇ ಪ್ರೇರಣೆ ಮಾಡ್ಕೊಂಡು ತಪ್ಪಿಸ್ಕೊತಿದ್ದು ಹುಷಾರ. ಯಾಕಂದ್ರೆ ನಮ್ಮ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಇದನ್ನ ಭಕ್ತಾದಿಗಳು ಹುಷಾರಿಲ್ಲ, ಬುದ್ಧಿಯವ್ರು ಸೀರಿಯಸ್ ಅಂತ ಹಂಗೆ ಮಾಡಿ ತಾಳ್ಮೆ ಆಗ್ಲಿ ಭಕ್ತಾದಿಗಳು ಅಂತ ಅವ್ರಿಗೆ ಹರ್ಷ ತಪ್ಪಿದ್ದೆ ಹೊರತು ಅವ್ರಿಗೆ ಅಷ್ಟು ವರ್ಷವಾಗಿದ್ರು ವರ್ಷ ತಪ್ಪಿರ್ಲಿಲ್ಲ. ಮಾತಾಡಕ್ಕೆ ಕಂಡ್ರೆ ದಿನವೆಲ್ಲ ಮಾತಾಡಿದ್ರು ಅವ್ರು ಏನು ಮಾಡ್ತಿರ್ಲಿಲ್ಲ. ಬರೀ 1 ಗಂಟೆ ನಿದ್ದೆ ಮಾಡ್ತಿದ್ದು ಅವರು. ಅಷ್ಟು ಶ್ರಮ, ಅಷ್ಟು ಮಠಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರು ಕೊಟ್ಟಿರಂತ ಕೊಡುಗೆ ಹೇಳಕ್ಕಾಗಲ್ಲ. ಇವತ್ತು ಕೋಟ್ಯಾಂತರ ಜನ ಇವರ ಅನುಕರಣೆ, ಬರೀ ಜಿಲ್ಲೆಯಲ್ಲ, ರಾಜ್ಯವಲ್ಲ, ದೇಶವಲ್ಲ, ಇಡೀ ವಿಶ್ವದಲ್ಲೇ ಇವ್ರನ್ನ ಸ್ಮರಣೆ ಮಾಡ್ತಾವ್ರೆ. ಇದು ಬಹಳ ಕೀರ್ತಿ. ನಡೆದಾಡುವ ದೇವರು ಅನ್ನೋದು ಖಂಡಿತವಾಗ್ಲೂ ಸಲ್ಲುತ್ತೆ ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ. ಇದು ಇದರಲ್ಲ, ಯಾವುದೇ ಕಾರಣಕ್ಕೂ ಶಿವಕುಮಾರ ಸ್ವಾಮಿದ ಏನು ಇವತ್ತು ನಡೀತಾ ಇರೋದು ಎಲ್ಲೆಲ್ಲಿ ನೋಡಿ ಇವ್ರದೇ, ಎಲ್ಲೆಲ್ಲೂ ಕೂಡ. ಆದ್ರಿಂದ ನಾನು ಇಷ್ಟು ಮಾತನ್ನು ಹೇಳಿ ಅವರಿಗೆ ಅವರ ಪಾದದಲ್ಲಿ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ.